ಬೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಸೇರಿದಂತೆ ರಾಜ್ಯದ ಎಲ್ಲಾ ಎಸ್ಕಾಂಗಳಲ್ಲೂ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯ ಆಗ್ತಿದೆ. ಇದೇ ಪರಿಶೀಲನಾ ಅರ್ಜಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೂಡ ಇಂಧನ ಇಲಾಖೆ ಕೇಳಿತ್ತು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದ್ದಂತೆ ಜಾತಿ ಪ್ರಮಾಣ ಪತ್ರದಿಂದ ಬೆಸ್ಕಾಂ ಹಿಂದೆ ಸರಿದಿದೆ. ಜಾತಿ ಮಾಹಿತಿ ನೀಡೋದು ಕಡ್ಡಾಯವಲ್ಲ ಅಂತ ಬೆಸ್ಕಾಂ ಸ್ಪಷ್ಟನೆ ನೀಡಿದೆ. ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ರೆ ಮಾಹಿತಿ ನೀಡಲು ನಿರಾಕರಣೆ ಆಯ್ಕೆಯನ್ನ ಗ್ರಾಹಕರಿಗೆ ಕೊಟ್ಟಿದೆ. ಇನ್ನು ಬೆಸ್ಕಾಂ ಸಿಬ್ಬಂದಿ ಗೃಹಜ್ಯೋತಿ ಯೋಜನೆ ಮರುಪರಿಶೀಲನೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಜುಲೈ ತಿಂಗಳ ಮೀಟರ್ ರೀಡಿಂಗ್ ಇರೋದಿಲ್ಲ ಅಂತ ಬೆಸ್ಕಾಂ ಹೇಳಿದೆ. ಕಳೆದ 3 ತಿಂಗಳ ವಿದ್ಯುತ್ ಬಿಲ್ ಸರಾಸರಿ ಆಧರಿಸಿ ಬಿಲ್ ವಿತರಣೆ ಮಾಡ್ತೇವೆ ಅಂತ ಬೆಸ್ಕಾಂ ಹೇಳಿದೆ. ಬೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಸೇರಿದಂತೆ ರಾಜ್ಯದ ಎಲ್ಲಾ ಎಸ್ಕಾಂಗಳಲ್ಲೂ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯ ಆಗ್ತಿದೆ. ಇದೇ ಪರಿಶೀಲನಾ ಅರ್ಜಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಕೂಡ ಇಂಧನ ಇಲಾಖೆ ಕೇಳಿತ್ತು. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದ್ದಂತೆ ಜಾತಿ ಪ್ರಮಾಣ ಪತ್ರದಿಂದ ಬೆಸ್ಕಾಂ ಹಿಂದೆ ಸರಿದಿದೆ. ಜಾತಿ ಮಾಹಿತಿ ನೀಡೋದು ಕಡ್ಡಾಯವಲ್ಲ ಅಂತ ಬೆಸ್ಕಾಂ ಸ್ಪಷ್ಟನೆ ನೀಡಿದೆ. ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ರೆ ಮಾಹಿತಿ ನೀಡಲು ನಿರಾಕರಣೆ ಆಯ್ಕೆಯನ್ನ ಗ್ರಾಹಕರಿಗೆ ಕೊಟ್ಟಿದೆ. ಇನ್ನು ಬೆಸ್ಕಾಂ ಸಿಬ್ಬಂದಿ ಗೃಹಜ್ಯೋತಿ ಯೋಜನೆ ಮರುಪರಿಶೀಲನೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಜುಲೈ ತಿಂಗಳ ಮೀಟರ್ ರೀಡಿಂಗ್ ಇರೋದಿಲ್ಲ ಅಂತ ಬೆಸ್ಕಾಂ ಹೇಳಿದೆ. ಕಳೆದ 3 ತಿಂಗಳ ವಿದ್ಯುತ್ ಬಿಲ್ ಸರಾಸರಿ ಆಧರಿಸಿ ಬಿಲ್ ವಿತರಣೆ ಮಾಡ್ತೇವೆ ಅಂತ ಬೆಸ್ಕಾಂ ಹೇಳಿದೆ.